ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೇರಳದಲ್ಲಿ ಏನೇನು ತಂದಿದ್ದೀವಿ ಅಂತ ನೋಡೋಣ ಬನ್ನಿ. ನೋಡಿ, ಕೇರಳ ಸೀರೆ ಕಾಣಿಸ್ತಿದೆ ಅಂದ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ನೋಡಿ, ಈ ರೀತಿ ಫುಲ್ ಬರುತ್ತೆ. ಸೆರಗು ಮಾತ್ರ ಈ ರೀತಿ ಗ್ರ್ಯಾಂಡಾಗಿ ಗೋಲ್ಡ್ ಕಲರ್ ಜರಿಯಲ್ಲಿ ಬರುತ್ತೆ ಫ್ರೆಂಡ್ಸ್. ಇದಾದಮೇಲೆ ಪಂಚೆಯನ್ನು ತೋರಿಸ್ತೀನಿ. ನೋಡಿ, ಇನ್ನೂ ಒಂದು ಪಂಚೆಯನ್ನು ತಗೊಂಡ್ವಿ. ನೋಡಿ, ಇದು ಸಣ್ಣ ಬಾರ್ಡ್ರ್ ಇದೆ, ಇದು ಸ್ವಲ್ಪ ದೊಡ್ಡ ಬಾರ್ಡ್ರ್ ಇದೆ. ನೋಡಿ, ಸಣ್ಣ ಬಾರ್ಡ್ರು ಮತ್ತು ದೊಡ್ಡ ಬಾರ್ಡ್ರು. ನನ್ನ ಮಗಳಿಗೆ ಡ್ರೆಸ್ಸನ್ನು ತಗೊಂಡ್ವಿ, ಕೇರಳ ಡ್ರೆಸ್ ಅಂತ. ತುಂಬಾ ಚೆನ್ನಾಗಿದೆ. ಈ ರೀತಿ ವರ್ಕ್ ಇದೆ ಮುಂದೆ, ತುಂಬ ಚೆನ್ನಾಗಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ನೋಡಿ, ಕಾಣಿಸ್ತಿದೆ ಅಂದ್ಕೊಳ್ತಿದ್ದೀನಿ. ಇದ್ರ ಕೆಳಗಡೆ ಈ ರೀತಿ ಲಂಗ. ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆಯಾ? ಇದಕ್ಕೆ ವರ್ಕ್ ಏನಿಲ್ಲ, ಈ ರೀತಿ ಫ್ಲವರ್ ಪ್ರಿಂಟ್ ಇದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ನೋಡಿ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಕೇರಳ ಪುಳಿ. ಇದು ಕೇರಳ ಪುಳಿ ಅಂದರೆ ಕೇರಳದಲ್ಲಿ ಮೀನು ಸಾಂಬಾರಿಗೆ ಹಾಕುವಂಥ ಹುಳಿ. ಇದು ನಾವು ಹುಣಸೆ ಹಣ್ಣು ಹಾಕ್ತೀವಿ, ಅದ್ರ ಬದಲಾಗಿ ಕೇರಳದಲ್ಲಿ ಇದನ್ನು ಹಾಕ್ತಾರೆ. ನೋಡಿ, ಈ ರೀತಿ ಇರುತ್ತೆ. ಕಾಣಿಸ್ತಿದೆಯಾ? ಈ ರೀತಿ ಕಪ್ಪಗೆ ಇರುತ್ತೆ ನೋಡೋದಕ್ಕೆ. ಇದನ್ನು ನೆನೆಸಿಡ್ತಾರೆ, ಉಪ್ಪಲ್ಲಿ ನೆನೆಸಿಟ್ಬಿಟ್ಟು. ನೋಡಿ, ಈ ರೀತಿ ಇರುತ್ತೆ. ನೆನೆಸಿಟ್ಬಿಟ್ಟು ಆಮೇಲೆ ಇದನ್ನು ಮೀನು ಸಾಂಬಾರಿಗೆ ಹಾಕಿ ಮಾಡ್ತಾರೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಮೆಣಸುಕಾಳು ಮತ್ತು ಲವಂಗವನ್ನು ಕೊಟ್ಟಿದ್ದಾರೆ. ಮೆಣಸುಕಾಳು ದುಡ್ಡು ಕೊಟ್ಟರೆ ಈಸ್ಕೊಳ್ಳೇ ಇಲ್ಲ. ನೋಡಿ, ಇಲ್ಲ, ನಮ್ಮ ಮನೆಯವ್ರ ಫ್ರೆಂಡ್ ಕೊಟ್ಟರು. ಕೇರಳ ಸ್ಪೆಷಲ್ ಯಾವ್ಯಾವ ತಿಂಡಿ ತಗೊಂಡ್ವಿ ಅಂತ ನೋಡೋಣ. ಬಾಳೆಕಾಯಿ ಚಿಪ್ಸು ಫ್ರೆಶ್ ಆಗಿ ಮಾಡ್ತಾರೆ, ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾರೆ. ಕೇರಳದಲ್ಲಿ ಬಿಟ್ಟರೆ ಮಂಗಳೂರಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರೋದು. ನೋಡಿ ನೋಡಿ, ಹಲ್ವಾ. ಇದು ಡ್ರೈ ಫ್ರೂಟ್ಸ್ ಹಲ್ವಾ, ಇದು ಪ್ಲೇನ್ ಹಲ್ವಾ. ಕೇರಳದಲ್ಲಿ ಹಲ್ವಾ ಮತ್ತು ಬಾಳೆಕಾಯಿ ಚಿಪ್ಸ್ ಎಲ್ಲ ಫೇಮಸ್ ಅಲ್ವಾ. ಮತ್ತು ಇದು ಒಂದು ತಿಂಡಿ, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ನಮ್ಮ ತಂಗಿಗೆ, ನಮ್ಮ ಅಮ್ಮವ್ರಿಗೆಲ್ಲ ಬೆಂಗಳೂರಲ್ಲೇ ಕೊಟ್ಟು ಬಂದ್ಬಿಟ್ವಿ. ಇದನ್ನು ತಗೊಂಡ್ವಿ. ಅಲ್ಲಿ ಕಡಿಮೆ ಇತ್ತು, ಹಾಗಾಗಿ ತಗೊಂಡ್ವಿ ಫ್ರೆಂಡ್ಸ್. ಇದು 50 ರೂಪಾಯಿ. ನೋಡಿ, ಕೇರಳದಲ್ಲಿ ಎಲ್ಲ ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸ್ತಾರಲ್ವ, ಹಾಗಾಗಿ ನಾವು ಕೂಡ ಮಣ್ಣಿನ ಪಾತ್ರೆಯನ್ನು ತೊಗೊಂಡು ಬಂದ್ವಿ. ನಮಗೂ ಕೂಡ ತುಂಬಾ ಇಷ್ಟ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ ತಿನ್ನೋದು ಅಂತ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ಇದನ್ನು ಒಂದು 8 ರಿಂದ 9 ಅವರ್ ನೀರಲ್ಲಿ ನೆನೆಸಿಡಬೇಕು, ಗಟ್ಟಿ ಬರುತ್ತೆ. ನೀರಲ್ಲಿ ನೆನೆಸಾದ್ಮೇಲೆ ನಾವು ಅನ್ನ ಬಸಿತೀವಲ್ಲ, ಆ ಗಂಜಿನ ಇದರೊಳಗಡೆ ಪೂರ್ತಿಯಾಗಿ ಹಾಕಿ ಇಡಬೇಕು. ಆವಾಗ ಬಾಳಿಕೆ ತುಂಬಾ ಚೆನ್ನಾಗಿ ಬರುತ್ತೆ, ಮಡಕೆನೂ ಕೂಡ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದೊಂದು ರೀತಿ ತೊಗೊಂಡು ಬಂದ್ವಿ. ಮತ್ತು ಇದೊಂದು ರೀತಿ ದೀಪ ಫ್ರೆಂಡ್ಸ್. ಇದು ನಾವು ದೇವಸ್ಥಾನಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ದೀಪನ ತೊಗೊಂಡಿದ್ದೀವಿ. ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಕೇಳಿದ್ರು ಅಂತ 2 ದೀಪವನ್ನು ತೊಗೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ. ವೇಟ್ ಅಂತೂ ತುಂಬ ವೇಟ್ ಇದೆ. ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಕೇರಳದಲ್ಲೆಲ್ಲ ತುಂಬಾ ಫೇಮಸ್ ದೀಪಗಳು, ತುಂಬ ಗಟ್ಟಿ ದಪ್ಪ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ.
ತುಂಬಾ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ. ತುಂಬ ವೆಯ್ಟ್ ಇದೆ ನೋಡಿ, ಇಷ್ಟಿದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ದೀಪಗಳನ್ನ ತಗೊಳೋದಾದರೆ ಕೇರಳದಲ್ಲೇ ತಗೊಳ್ಳಿ. ನೋಡಿ ಅದ್ರ ಜೊತೆಗೆ ಇನ್ನೂ ಒಂದು ಜೊತೆ ದೀಪವನ್ನು ತಗೊಂಡಿದ್ದೀನಿ. ಬೇಡ ಬೇಡ ಸುಂದರಮ್ಮ, ಅಲ್ಲಿ ವೆಯ್ಟ್ ಮೇಲೆ ದುಡ್ಡು, ಇಷ್ಟು ವೆಯ್ಟಿಗೆ ಇಷ್ಟು ರೂಪಾಯಿ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಇದೆ ಈ ದೀಪ. ಇದು ಕೂಡ ತುಂಬ ದಪ್ಪನೇ ಇದೆ, ತುಂಬಾ ಚೆನ್ನಾಗಿದೆ. ವಿಡಿಯೋದಲ್ಲಿ ನೋಡೋದಕ್ಕೆ ಸಣ್ಣ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ಎತ್ತರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಇದೇ ರೀತಿ ಇನ್ನೊಂದು ತಗೊಂಡಿದ್ದೀನಿ. ಈ ರೀತಿ 2 ದೇವಸ್ಥಾನಕ್ಕೆ ಅಂತ ಇದನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ಕೇರಳದಲ್ಲಿ ಪರ್ಚೇಸ್ ಮಾಡಿರುವಂಥ ಐಟಮ್ಸ್. ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗಾಗಿ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ನೋಡ್ಬೋದು. ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬೈ ಬಾಯ್.